ಜೈ ಹಿಂದ್ ದೋಸ್ತೋ, ನಾನು ಪ್ರಕಾಶ್ ಆಡಿ, ನೀವು ನೋಡ್ತಿದ್ದೀರಾ ಕನೆಕ್ಟ್ ವಿತ್ ನೇಷನ್. ಬಹಳ ದಿನಗಳ ನಂತರ ನಿಮ್ಮ ಮುಖ ಭೇಟಿಯಾಗಿದೆ ಸ್ನೇಹಿತರೆ. ಇವತ್ತಿನ ದಿವಸ ಒಂದು ಅತ್ಯಂತ ಸೂಕ್ಷ್ಮ ವಿಚಾರದ ಬಗ್ಗೆ ನಿಮ್ ಜೊತೆ ಮಾತನಾಡಲಿಕ್ಕಿದೆ. ಏನಪ್ಪಾ ಅಂದ್ರೆ, ಒಂದು ದೇಶ ಆಡಳಿತಾತ್ಮಕವಾಗಿ, ಸೈನಿಕವಾಗಿ, ಆರ್ಥಿಕವಾಗಿ ಸುಭದ್ರವಾಗಿ ಬೆಳೀತಿದೆ ಅಂದ್ರೆ ಆ ದೇಶವನ್ನ ಅಸ್ಥಿರಗೊಳಿಸಲಿಕ್ಕೆ, ಆ ದೇಶವನ್ನ ನಾಶಗೊಳಿಸಲಿಕ್ಕೆ ವಿದೇಶಗಳು ಹಲವು ರೀತಿಯಲ್ಲಿ ತಂತ್ರಗಳನ್ನ ಹೇಳ್ತಿರ್ತವೆ. ಹೇಗೆ ಒಂದು ದೇಶ ಬೆಳೀತಿರ್ತಕ್ಕಂಥ ದೇಶ, ಸುಭದ್ರವಾಗಿರ್ತಕ್ಕಂಥ ದೇಶ ಈ ತಂತ್ರಗಳಿಗೆ ಮಣಿದು ಹೇಗೆ ಬಲಿಯಾಗ್ತಿವೆ ಅನ್ನೋದನ್ನ ಹಲವು ಉದಾಹರಣೆಗಳ ಮುಖಾಂತರ ನಿಮ್ಮ ಮುಂದೆ ಮತ್ತು ಇಂತಹ ಉದಾಹರಣೆಗಳಿಂದ ಅಥವಾ ಇಂತಹ ನಿದರ್ಶನಗಳಿಂದ ಭಾರತ ಏನು ಪಾಠ ಕಲಿಬೇಕಾಗಿದೆ, ಭಾರತ ಯಾವ ರೀತಿಯಲ್ಲಿ ಇಂತಹ ವಿದೇಶಿ ಕುತಂತ್ರಗಳ ಜಾಲದಿಂದ ಹೊರಬರಬೇಕಾಗಿದೆ ಅನ್ನೋದನ್ನ ಸಹಿತ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಒಂದು ದೇಶವನ್ನ ಅನೇಕ ವಿದೇಶಗಳು ಅಸ್ಥಿರಗೊಳಿಸ್ತವೆ ಅಥವಾ ನಾಶಪಡಿಸ್ತವೆ ಅನ್ನೋದು ಅಂದ್ರೆ ನಿಮ್ ತಲೆಯಲ್ಲಿ ಗುಪ್ತ ದಾಳಿಗಳು, ಯುದ್ಧಗಳು, ಕೊನೆಯದಾಗಿ ಪರಮಾಣು ದಾಳಿಗಳು ಅಷ್ಟೇ ಅಲ್ವಾ? ಇವುಗಳನ್ನ ಬಿಟ್ಟು ಇನ್ನಾವುದಾದ್ರೂ ತಂತ್ರಗಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಇವಷ್ಟೇನಾ ಒಂದು ದೇಶವನ್ನ ಅಸ್ಥಿರಗೊಳಿಸಲಿಕ್ಕೆ ಈ ತಂತ್ರಗಳಷ್ಟೇ ಸಾಕ? ಹೌದು, ಇವುಗಳು ದೇಶಗಳನ್ನ ನಾಶಪಡಿಸೋದಷ್ಟೇ ಅಲ್ಲ, ನಿರ್ನಾಮವನ್ನೇ ಮಾಡಿಕೊಳ್ಳುತ್ತವೆ. ಆದ್ರೆ ಇಂದಿನ ಜಗತ್ತಿನಲ್ಲಿ ಯಾವುದೇ ದೇಶವೂ ಸಹಿತ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನ ಸಾರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅನೇಕ ಜನ ಈ ಒಂದು ತಂತ್ರಗಳನ್ನ ಬಳಸೋದನ್ನ ಬಹಳಷ್ಟು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಯುದ್ಧವನ್ನ ಸಾರಿದ ಮೇಲೆ ಸೈನಿಕವಾಗಿ ಅವರು ಸಬಲರಾಗಿರ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಯುದ್ಧ ಶುರುವಾದ ನಂತರ ಆರ್ಥಿಕತೆ ಕೆಳಗೆ ಹೋಗುವಂತ ಅನೇಕ ಚಾನ್ಸಸ್ಗಳಿರ್ತವೆ. ಅವುಗಳನ್ನು ಸಹಿತ ಬ್ಯಾಲೆನ್ಸ್ ಮಾಡಬೇಕಾಗುತ್ತದೆ. ಇದರಿಂದಾಗಿ ಈ ತಂತ್ರಗಳೇನಿವೆ, ಯುದ್ಧಗಳು, ಪರಮಾಣು ಯುದ್ಧಗಳು, ಗುಪ್ತಗಾಳಿಗಳು ನಡಿಬಹುದು ಒಂದು ಲೆಕ್ಕದಲ್ಲಿ. ಆದ್ರೆ ಬಾಹ್ಯ ಯುದ್ಧಗಳೇನಿವೆ ಇವುಗಳು ಇಂದಿನ ಕಾಲದಲ್ಲಿ ಬಹಳ ಕಠಿಣ, ವಿರಳಾತಿ ವಿರಳ. ಹಾಗಾದ್ರೆ ಇನ್ನುಳಿದವುಗಳು ಯಾವುವು? ಸ್ನೇಹಿತರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ದೇಶವನ್ನ ಅತಂತ್ರಗೊಳಿಸಬೇಕಾದ್ರೆ ಅಥವಾ ಅಸ್ಥಿರಗೊಳಿಸಬೇಕಾದ್ರೆ ಅಥವಾ ನಾಶವೇ ಮಾಡಬೇಕಾದ್ರೆ ಹಲವಾರು ತಂತ್ರಗಳನ್ನ ವಿದೇಶಗಳು ಬಳಸ್ತವೆ. ಅದರಲ್ಲಿ ಕೆಲವೊಂದಿಷ್ಟನ್ನ ನಿಮ್ಮ ಮುಂದೆ. ಮೊದಲನೇದಾಗಿ, ಆ ದೇಶದ ಮೂಲತತ್ವ ಅಂತ ಏನಿದೆ ಆ ಮೂಲತತ್ವವನ್ನ ಮುಗಿಸೋದು. ಆ ಮೂಲತತ್ವವನ್ನ ಸಂಪೂರ್ಣವಾಗಿ ನಾಶವೇ ಮಾಡಿ ಹಾಕಬಹುದು. ಅಲ್ಲಿನ ಆರ್ಥಿಕತೆಯನ್ನ ನಾಶಗೊಳಿಸುವುದು, ಸೈಬರ್ ದಾಳಿಗಳನ್ನ ನಡೆಸುವುದು, ಭಯೋತ್ಪಾದಕ ದಾಳಿಗಳನ್ನ ನಡೆಸುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳುಗಳನ್ನ ಹರಡಿಸುವುದು, ಪ್ರಪುಗಂಡಗಳನ್ನ ನಡೆಸೋದು, ದೇಶದಲ್ಲಿ ನಡೆತಿರ್ತಕ್ಕಂಥ ಚಿಕ್ಕ ಚಿಕ್ಕ ಪ್ರತಿಭಟನೆಗಳನ್ನ ಬೆಂಬಲಿಸಿ ಅವುಗಳಿಗೆ ಫಂಡಿಂಗ್ ಅನ್ನ ಮಾಡಿ ಚಿಕ್ಕ ಚಿಕ್ಕ ಪ್ರತಿಭಟನೆಗಳನ್ನು ಸಹಿತ ದಂಗೆಯ ರೂಪಕ್ಕೆ ರೂಪಾಂತರಿಸುವುದು, ಅಕ್ರಮ ವಲಸೆಗಳನ್ನ ಪ್ರಚೋದಿಸಿ ಅಲ್ಲಿನ ಜನಸಂಖ್ಯೆಯನ್ನ ಅಥವಾ ಡೆಮೋಗ್ರಫಿಯನ್ನ ಚೇಂಜ್ ಮಾಡಿ ಅವರಿಂದ ದಂಗೆಗಳನ್ನ ಎಬ್ಬಿಸಿ ಅಲ್ಲಿನ ಒಂದು ಸರ್ಕಾರಗಳನ್ನ ನಡಗಿಸುವುದು ಅಥವಾ ಅಸ್ಥಿರತೆಯನ್ನ, ಆ ದೇಶದಲ್ಲಿ ಅಸ್ಥಿರತೆಯನ್ನ ತರುವುದು. ಇವೆಲ್ಲವಕ್ಕಿಂತ ಭಯಾನಕ ಅಂದರೆ ಆಯಾ ದೇಶದ ರಾಜಕೀಯವನ್ನ ಬಳಸಿಕೊಂಡು ಅಥವಾ ರಾಜಕೀಯ ವ್ಯಕ್ತಿಗಳನ್ನ ಬಳಸಿಕೊಂಡು ಅಲ್ಲಿನ ಸರ್ಕಾರಗಳನ್ನ ಅಸ್ಥಿರಗೊಳಿಸುವುದು. ಇದು ಅತ್ಯಂತ ಅಪಾಯಕಾರಿಯಾದಂತಹ ತಂತ್ರ. ಹೀಗೆ ಇನ್ನೂ ಹಲವಾರು ತಂತ್ರಗಳನ್ನ ವಿದೇಶಿ ಶಕ್ತಿಗಳು ಬಳಸಿಕೊಂಡು ಒಂದು ದೇಶವನ್ನ ಅಸ್ಥಿರಗೊಳಿಸ್ತಾ ಹೋಗ್ತಾರೆ. ನಾನು ಇಲ್ಲಿವರೆಗೂ ಯಾವ ತಂತ್ರಗಳನ್ನ ಹೇಳಿದ್ದೀನೋ ಆ ತಂತ್ರಗಳನ್ನ ಕೆಲವೊಂದಿಷ್ಟನ್ನ ನಿಮಗೆ ಹೇಳ್ತಾ ಹೋಗ್ತೇನೆ. ಮತ್ತು ಇನ್ನೂ ಗಮನಿಸಬೇಕಾದ ಅಂಶ ಅಂದ್ರೆ, ಈ ತಂತ್ರಗಳು ಭಾರತದಲ್ಲಿ ನಡೆದಿವೆ ಮತ್ತು ನಡೀತಿವೆ. ಇದು ಅತ್ಯಂತ ಅಪಾಯಕಾರಿಯಾದಂತಹ ಸಂಗತಿ. ಮೊದಲನೇದಾಗಿ, ಆ ದೇಶಗಳ ಮೂಲತತ್ವವನ್ನ ನಾಶಗೊಳಿಸುವುದು. ಮೂಲತತ್ವ ಅಂದ್ರೇನು? ಸ್ನೇಹಿತರೆ, ನನ್ನ ಕೆಲವೊಂದಿಷ್ಟು ಮಾತುಗಳನ್ನು ನೀವು ಒಪ್ಕೊಳ್ಳಿ ಅಥವಾ ಬಿಡಿ. ಆದ್ರೆ ಸತ್ಯ ಸಂಗತಿ ಅಂದ್ರೆ, ಪ್ರತಿಯೊಂದು ದೇಶಕ್ಕೂ ಸಹಿತ ಅದರದ್ದೇ ಆದಂತಹ ಮೂಲತತ್ವ ಅಂತ ಇರ್ತದೆ. ಅಲ್ಲಿನ ಧರ್ಮ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆರ್ಥಿಕತೆಗಳೇ ಈ ಒಂದು ಮೂಲತತ್ವಗಳಾಗಿರ್ತವೆ. ಒಂದು ದೇಶದ ಮೂಲತತ್ವವನ್ನ ಅಂದ್ರೆ ಧರ್ಮವನ್ನ, ಅಲ್ಲಿನ ಸಂಸ್ಕೃತಿಯನ್ನ ನಾಶಗೊಳಿಸಲೇ ಮುಗಿದು ಆ ದೇಶ ಕ್ರಮೇಣವಾಗಿ ಅಸ್ಥಿರಗೊಳ್ತಾ ಕೊನೆ ಹಂತದಲ್ಲಿ ನಾಶವಾಗಿ ಹೋಗ್ತದೆ. ಮೂಲತತ್ವ ಅಷ್ಟೊಂದು
ಅಷ್ಟೊಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಒಂದು ದೇಶದ ಮೂಲ ತತ್ವವನ್ನ ಅಥವಾ ಮೂಲ ಸಂಸ್ಕೃತಿಯನ್ನ ನಾಶಗೊಳಿಸಿದ ಮೇಲೆ ಆ ದೇಶ ಪುನಃ ಸ್ಥಿರಗೊಳ್ಳುವುದು ಬಹಳ ಕಷ್ಟಕರವಾದಂತಹ ಸಂಗತಿ. ಉದಾಹರಣೆಗೆ ನೀವು ಆಫ್ರಿಕಾದ ದೇಶಗಳಲ್ಲಿ ಅಲ್ಲಿನ ಮೂಲ ನಿವಾಸಿಗಳನ್ನ ಅಥವಾ ಮೂಲ ಸಂಸ್ಕೃತಿಗಳನ್ನ ನಾಶಗೊಳಿಸಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಅಲ್ಲಿ ಬಂತು. ಅವುಗಳಾದ್ರೂ ನೆಮ್ಮದಿಯಾಗಿದೆಯಾ? ನೆವರ್. ಅವುಗಳು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮದ ಹೆಸರಲ್ಲಿ, ಬೇರೆಯ ರಾಜಕೀಯ ವ್ಯಕ್ತಿಗಳ ಹೆಸರಲ್ಲಿ ತಮ್ಮಲ್ಲೇ ಬಡಿದಾಡಿಕೊಳ್ತಾ ಇದೆ. ಬೇರೆಯವರ ಹಿತಾಸಕ್ತಿಗಳಿಗೋಸ್ಕರ ತಮ್ಮ ದೇಶಗಳ ಸ್ಥಿರತೆಯನ್ನ ಅಸ್ಥಿರಗೊಳಿಸುವಂತ ಜನ ಆ ದೇಶದಲ್ಲಿದ್ದಾರೆ. ಅನೇಕ ಭಯೋತ್ಪಾದಕ ದಾಳಿಗಳು ಪ್ರತಿದಿನ ಆಫ್ರಿಕಾದಲ್ಲಿ ನಡೆದಿವೆ. ISIS ಅಂತ ಸಂಘಟನೆಗಳಿಗೆ ಅಲ್ಲಿನ ಯುವಕರು ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಯಾಕೆ ಸೇರ್ಕೊಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಆರ್ಥಿಕವಾಗಿ ಒಂದು ಸರ್ಕಾರ ಏನಿದೆ ಆರ್ಥಿಕವಾಗಿ ಸಬಲವಾಗಿಲ್ಲ, ಅಥವಾ ಆರ್ಥಿಕವಾಗಿ ಆ ದೇಶವನ್ನ ಕಟ್ಟಲಿಕ್ಕೆ ಅಲ್ಲಿನ ಸರ್ಕಾರಗಳು ಸ್ಥಿರವಾಗಿ ಇರ್ತಾ ಇಲ್ಲ. ಇನ್ನೊಂದು ಅಂಶ ಅಂದ್ರೆ ಭಾರತದ ಸಂಸ್ಕೃತಿಯನ್ನ ಅಥವಾ ಮೂಲ ಸಂಸ್ಕೃತಿಯನ್ನ ನಾಶಗೊಳಿಸಲಿಕ್ಕೆ ಹಲವಾರು ಶತಮಾನಗಳಿಂದ ಇಲ್ಲಿ ಪ್ರಯತ್ನಗಳು ನಡೀತಾನೇ ಇವೆ. ಆದ್ರೆ ಆ ಪ್ರಯತ್ನಗಳು ಯಾವುವು ಸಹಿತ ಸಫಲವಾಗಿಲ್ಲ ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಇಲ್ಲಿನ ಮೂಲ ಸಂಸ್ಕೃತಿಯ ಬೇರುಗಳು ಅಷ್ಟೊಂದು ಗಟ್ಟಿಯಾಗಿವೆ. ಇನ್ನೊಂದು ಅಪಾಯಕಾರಿ ಸಂಗತಿ ಅಂದ್ರೆ ಈ ಒಂದು ಮೂಲ ಸಂಸ್ಕೃತಿ, ಭಾರತದ ಮೂಲ ಸಂಸ್ಕೃತಿಯನ್ನ ನಾಶಗೊಳಿಸುವಂತಹ ಪ್ರಕ್ರಿಯೆಗಳು ಇಂದಿಗೂ ಸಹಿತ ನಡೀತಿವೆ ಅನ್ನೋದು ಬಹಳ ಅಪಾಯಕಾರಿ ಸಂಗತಿ. ಎರಡನೇದಾಗಿ ಆರ್ಥಿಕತೆಯನ್ನ ಅಸ್ಥಿರಗೊಳಿಸೋದು ಅಥವಾ ಆರ್ಥಿಕತೆಯನ್ನ ನಾಶಗೊಳಿಸೋದು. ಒಂದು ರೀತಿಯಲ್ಲಿ ನೋಡೋದಾದ್ರೆ ಆರ್ಥಿಕತೆಯು ಸಹಿತ ಮೂಲ ತತ್ವವೇ ಹೌದು. ಒಂದು ದೇಶ ಬೆಳೆಯಬೇಕಂದ್ರೆ ಆ ದೇಶದ ಆರ್ಥಿಕತೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಒಂದು ಬಾರಿ ದೇಶಗಳು ಆರ್ಥಿಕವಾಗಿ ಕುಗ್ಗಿದು ಅಂದ್ರೆ, ಆರ್ಥಿಕವಾಗಿ ಅಸ್ಥಿರವಾದವು ಅಂದ್ರೆ ಆ ದೇಶಗಳು ಪುನಃ ಸ್ಥಿರವಾಗುವುದು ಬಹಳ ಕಷ್ಟ. ಇಂತಹ ಆರ್ಥಿಕವಾಗಿ ದಿವಾಳಿತನ ಹೊಂದಿರತಕ್ಕಂತಹ ದೇಶಗಳಲ್ಲಿ ದಂಗೆಗಳಂತೂ ಸರ್ವೇ ಸಾಮಾನ್ಯ. ಇಂತಹ ದೇಶಗಳನ್ನ ವಿದೇಶಿಗಳು ಟಾರ್ಗೆಟ್ ಮಾಡಿಕೊಂಡು ಆ ದೇಶಗಳಲ್ಲಿ ನಡೆಸಿರ್ತಕ್ಕಂತಹ ದಂಗೆಗಳನ್ನ ಪ್ರಚೋದಿಸಿ ಆ ದೇಶವನ್ನ ನಾಶ ಮಾಡಲಿಕ್ಕೆ ಹುನ್ನಾರಗಳನ್ನು ನಡೆಸುತ್ತಾರೆ. ಇದಕ್ಕೆ ಇತ್ತೀಚಿನ ಉತ್ತಮ ಉದಾಹರಣೆ ಅಂದ್ರೆ ಭಾರತದ ಅದಾನಿ ಕಂಪನಿಯ ಮೇಲೆ ಹಿಂಡನ್ಬರ್ಗ್ ಅನ್ನುವ ಸುದ್ದಿ ಸಂಸ್ಥೆ ಮಾಡಿದಂತ ಒಂದು ಆರೋಪ. ಇದರಿಂದ ಅದಾನಿ ಕಂಪನಿಯ ಬಹಳಷ್ಟು ನಷ್ಟವಾಗಿದ್ದಂತೂ ಸತ್ಯವೇ. ಅದು ಸುಳ್ಳು ಮತ್ತು ಹಿಂಡನ್ಬರ್ಗ್ ಸುದ್ದಿ ಸಂಸ್ಥೆಯವರು ತಮ್ಮ ಲಾಭಕ್ಕಾಗಿ ಇಂಥ ಒಂದು ಸುಳ್ಳು ಸುದ್ದಿಯನ್ನ ಹರಿಬಿಟ್ರು ಅನ್ನೋದು ಆಮೇಲೆ ತದನಂತರ ಬೆಳಕಿಗೆ ಬಂತು. ಸ್ನೇಹಿತರೆ, ನಾನಿಲ್ಲಿ ಹೇಳೋಕೆ ಹೊರಟಿರೋದು ಭಾರತದ ಆರ್ಥಿಕತೆ ಏನಿದೆ ಅದು ಅದಾನಿ ಕಂಪನಿಯ ಮೇಲೆ ನಿಂತಿದೆ ಅಂತಲ್ಲ. ಇಂತಹ ಸುಳ್ಳು ಸುದ್ದಿಗಳು ಭಾರತಕ್ಕೆ ಬರುವಂತಹ ಅನೇಕ ವಿದೇಶಿ ಬಂಡವಾಳಗಳನ್ನ ನಿಲ್ಲಿಸಿದೆ. ಯಾವುದೇ ದೇಶವಾದ್ರೂ ಸರಿ, ಆ ದೇಶ ಸಫಲವಾಗಬೇಕಂದ್ರೆ ಅಥವಾ ಅಭಿವೃದ್ಧಿಗೊಳ್ಬೇಕಂದ್ರೆ ಅದಕ್ಕೆ ತನ್ನಲ್ಲಿರ್ತಕ್ಕಂಥ ಆರ್ಥಿಕತೆ ಅಲ್ಲದೆ ವಿದೇಶದಿಂದ ಬರುವಂತ ಆರ್ಥಿಕತೆಯೂ ಸಹಿತ ಅಂದ್ರೆ ವಿದೇಶಿ ಬಂಡವಾಳಗಳು ಸಹಿತ ಬಹಳ ಪ್ರಮುಖವಾಗಿರ್ತದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡೇ ನಾನು ಅದಾನಿ ಕಂಪನಿಯ ಒಂದು ವಿಷಯವನ್ನ ಈ ನಡುವೆ ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ, ಜಾರ್ಜ್ ಸೋರೋಸ್ ಅನ್ನೋ ವ್ಯಕ್ತಿ ಬ್ರಿಟನ್ನಿನ ಬ್ಯಾಂಕ್ಗಳನ್ನ ಹೇಗೆ ದರೋಡೆ ಮಾಡಿದ ಅಥವಾ ಹೇಗೆ ದಿವಾಳಿಗೊಳಿಸಿದ ಅನ್ನೋದನ್ನ ನೀವು ಗಮನಿಸಬೇಕು. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾನು ನಿಮಗೆ ಹೇಳ್ತೀನಿ. ಆದ್ರೆ ಅಂದಿನ ಕಾಲದಲ್ಲಿ ಬ್ರಿಟನ್ನಿನ ಪೌಂಡ್ನ ಒಂದು ಮೌಲ್ಯ ಏನಿತ್ತು ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿತ್ತು. ದೇಶದಲ್ಲಿ ನಡೆದಿರ್ತಕ್ಕಂಥ ಚಿಕ್ಕ ಚಿಕ್ಕ ಪ್ರತಿಭಟನೆಗಳನ್ನ ಪ್ರಚೋದಿಸಿ ಅವುಗಳನ್ನ ದಂಗೆಯ ರೂಪಕ್ಕೆ ರೂಪಾಂತರಿಸುವುದು, ಅವುಗಳಿಗೆ ಫಂಡಿಂಗ್ ಅನ್ನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಸಲಕರಣೆಗಳನ್ನ ನೀಡಿ ದಂಗೆಯ ರೂಪಕ್ಕೆ ತಿರುಗಿಸೋದು. ಇದಕ್ಕೆ ಇತ್ತೀಚಿನ ಉದಾಹರಣೆಗಳೆಂದ್ರೆ ಬಾಂಗ್ಲಾದಲ್ಲಿ ನಡೆದಿರ್ತಕ್ಕಂಥ ದಂಗೆಗಳು, ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಅನೇಕ ಜಂಜಿ ಪ್ರತಿಭಟನೆಗಳಂತ ಏನಿವೆ ಆ ಪ್ರತಿಭಟನೆಗಳು ಅಲ್ಲಿನ ಸರ್ಕಾರಗಳನ್ನೇ ಮುಗಿಸಿ, ಅಲ್ಲಿನ ಸರ್ಕಾರಗಳನ್ನ ಅಸ್ಥಿರಗೊಳಿಸಿ ಆ ಸರ್ಕಾರಗಳನ್ನ ಕಿತ್ತೊಗೆದು ಬೇರೆ ಒಂದು ವ್ಯಕ್ತಿಗಳನ್ನ, ಬೇರೆ ಸರ್ಕಾರಗಳನ್ನ ತಂದುಕೊಂಡಿಸಿ. ಇದು ಕೇವಲ ಅಲ್ಲಿನ ಜನರ ಪ್ರತಿಭಟನೆಗಳಿಂದ ನಡೆದಿದೆ ಅನ್ನೋದೇನಿದೆ ಅದು ಶುದ್ಧ ಸುಳ್ಳು. ಇಂತಹ ಪ್ರತಿಭಟನೆಗಳು ನಡೆದಾಗ ಬಾಹ್ಯ ಶಕ್ತಿಗಳ ಕೈವಾಡ ಇದ್ದೇ ಇರ್ತದೆ. ಇನ್ನು ಭಾರತದ್ದೇ ಉದಾಹರಣೆ ಕೊಡೋದಾದ್ರೆ
ರೈತರ ಪ್ರತಿಭಟನೆಗಳು ನಡೆದಾಗ ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಬಾವುಟಗಳು ಹಾರಿದವು. ಅನೇಕ ಪ್ರಪಗಂಡಗಳನ್ನ ಹರಿಬಿಡಲಾಯಿತು. ಇವು ಕೇವಲ ಅಲ್ಲಿನ ಜನರಿಂದ ನಡೆಯುವುದಲ್ಲ, ಒಂದು ದೇಶವನ್ನ ಅಸ್ಥಿರಗೊಳಿಸಲಿಕ್ಕೆ ಅಂತಾನೆ ಅನೇಕ ದೇಶಗಳು ತಂತ್ರ ಹೂಡಿ ಭಾರತದ ಮೇಲೆ ದಾಳಿ ಮಾಡಿದಂತ ಕ್ಷಣ. ಇನ್ನು ಮುಂದೆ ಹೋಗೋದಾದ್ರೆ ಅಕ್ರಮ ವಲಸೆಗಳನ್ನ ಬೆಂಬಲಿಸಿ ಅಕ್ರಮ ವಲಸೆಗಳನ್ನ ಪ್ರಚೋದಿಸುವುದು, ಅನೇಕ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಂದ ಜನರನ್ನ ಇನ್ನೊಂದು ದೇಶಕ್ಕೆ ನುಗ್ಗಿಸಿ ಅಲ್ಲಿ ಈ ಜನರಿಂದ ಯಾವ ಜನ ಅಕ್ರಮವಾಗಿ ಬಂದು ಆ ದೇಶವನ್ನು ಸೇರ್ಕೊಂಡಿರ್ತಾರೋ ಆ ಜನರಿಂದ ಅಲ್ಲಿ ದಂಗೆಗಳನ್ನ ನಡೆಸೋದು. ಇದು ಅಂತೂ ಅತ್ಯಂತ ಬಹಳ ಅಪಾಯಕಾರಿಯಾಗಿರ್ತಕ್ಕಂತ ಒಂದು ಸಂಗತಿ. ಈ ವ್ಯಕ್ತಿಗಳಿಗೆ ನಮ್ಮದೇ ದೇಶದ ಜನಗಳು ಏನ್ ಮಾಡ್ತಾರಂದ್ರೆ ಅನೇಕ ರೀತಿಯಲ್ಲಿ ಫೇಕ್ ಐಡೆಂಟಿಟಿಗಳನ್ನ ಕೊಡ್ತಾರೆ. ಅವರಿಗೆ ಆಧಾರ್ ಕಾರ್ಡ್ಗಳನ್ನ ಕೊಡಲಾಗುತ್ತೆ, ವೋಟರ್ ಐಡಿಗಳನ್ನ ಕೊಡಲಾಗುತ್ತೆ, ಪಡಿತರ ಚೀಟಿಗಳನ್ನ ಕೊಡಲಾಗುತ್ತೆ. ಅವರಿಗೆ ಈ ದೇಶದಲ್ಲಿ ಏನೇನು ಬದುಕಲಿಕ್ಕೆ ಬೇಕು, ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನ ಈ ವ್ಯಕ್ತಿಗಳು, ಭಾರತದಲ್ಲಿನ ಈ ದೇಶ ದ್ರೋಹಿಗಳು ಪಟ್ಟಿ ಮಾಡಿ ಇಂಥ ಅಕ್ರಮ ವಲಸಿಗರಿಗೆ ರೆಡಿ ಮಾಡಿಕೊಡ್ತಾರೆ. ಇಂಥ ಹೊರಗಿನಿಂದ ಬಂದಂತಹ ವ್ಯಕ್ತಿಗಳು, ಹೊರಗಿಂದ ಬಂದಿರತಕ್ಕಂತಹ ಜನಗಳೇನಿದ್ದಾರೆ ಇಲ್ಲಿ ದಂಗೆಗಳನ್ನ ನಡೆಸಲಿಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆಯನ್ನ ಕೊಡೋದಾದ್ರೆ ಜೋರ್ಡಾನ್ ಅನ್ನೋ ದೇಶದ ಹೆಸರನ್ನ ನೀವು ಕೇಳಿರ್ಬೇಕು. ಆ ದೇಶದಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನಿಗಳನ್ನ ಒದ್ದೋಡಿಸಿದ್ದಾಗ ಈ ಜೋರ್ಡಾನಿನ ಮಹಾರಾಜ ಏನಿದ್ದ, ಆ ಜೋರ್ಡಾನಿನ ಮಹಾರಾಜ ಈ ಪ್ಯಾಲೆಸ್ತೀನಿಗಳಿಗೆ ಉಳಿದುಕೊಳ್ಳಲು ಅಥವಾ ನಿರಾಶ್ರಿತರಿಗೆ ಉಳಿದುಕೊಳ್ಳಲು ಜಾಗ ಮಾಡಿಕೊಟ್ಟಿದ್ದ. ಇಂತಹ ಜೋರ್ಡಾನನ್ನೇ, ಇಂತಹ ಆಶ್ರಯವನ್ನು ಕೊಟ್ಟಂತಹ ಜೋರ್ಡಾನನ್ನೇ ಅಸ್ಥಿರಗೊಳಿಸಲಿಕ್ಕೆ ಅಥವಾ ಅಲ್ಲಿ ತಮ್ಮ ಬಲ ಸ್ಥಾಪನೆಗಾಗಿ ಈ ಪ್ಯಾಲೆಸ್ತೀನಿಗಳೇನ್ ಮಾಡಿದ್ರು, ಅಲ್ಲಿನೇ ಪ್ರತಿಭಟನೆಗಳನ್ನು ಚಾಲೂ ಮಾಡ್ಕೊಂಡಿದ್ರು. ಅಲ್ಲಿ ತಮ್ಮ ಒಂದು ಸೈನಿಕ ಪವರ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗಿದ್ರು. ಇದು ಆ ಜೋರ್ಡಾನಿನ ಮಹಾರಾಜನಿಗೆ ಗೊತ್ತಾದ ತಕ್ಷಣ ಈ ಪ್ಯಾಲೆಸ್ತೀನಿಗಳನ್ನ ಒದ್ದು ತಮ್ಮ ದೇಶದಿಂದ ಓಡಿಸಿದ್ರು. ಯಾಕೆ ಅಕ್ರಮ ವಲಸೆ ಅನ್ನೋದು ಬಹಳ ಅಪಾಯಕಾರಿ ಅಂದ್ರೆ ಇಂತಹ ಒಂದು ಉದಾಹರಣೆಗಳಿಂದ, ನಿದರ್ಶನಗಳಿಂದ ನಮಗೆ ತಿಳಿಯುವುದು. ಒಂದು ದೇಶ ಹೊರಗಿನಿಂದ ಬಂದಿರತಕ್ಕಂತ ಅಕ್ರಮ ವಲಸಿಗರ ಮೇಲೆ ಕರುಣೆ ತೇರಿ ಆಶ್ರಯ ನೀಡ್ತಿದೆ ಅಂದ್ರೆ ಆ ಅಕ್ರಮ ವಲಸಿಗರು ಆ ದೇಶಕ್ಕೆ ತಕ್ಕಂತೆ ಬದುಕಬೇಕು. ಆ ದೇಶಕ್ಕೆ ಯಾವುದು ಸರಿ ಅನ್ನೋದನ್ನ ನೋಡಿ ಬದುಕಬೇಕು. ಭಾರತಕ್ಕಂತೂ ಈ ಅಕ್ರಮ ವಲಸಿಗರ ಒಂದು ತಲೆನೋವು ಏನಿದೆ ಇದು ಬಹಳ ದಿನಗಳಿಂದಲೂ ಇದೆ. ರೋಹಿಂಗ್ಯಾ ಮುಸಲ್ಮಾನರು, ಬಾಂಗ್ಲಾದ ವಲಸಿಗರು, ಪಾಕಿಸ್ತಾನದಿಂದ ಬಂದಂತ ವಲಸಿಗರು, ಇವರೆಲ್ಲ ಬಹಳ ಅಪಾಯಕಾರಿ ರೀತಿಯಲ್ಲಿ ಭಾರತದಲ್ಲಿ ಬೆಳೀತಾ ಇದ್ದಾರೆ. ಅನೇಕ ದಂಗೆಗಳು ಇಂತಹ ವ್ಯಕ್ತಿಗಳಿಂದೇ ನಡೆದಿದೆ ಅನ್ನೋದು ಬಹಳ ಅಪಾಯಕಾರಿ ಸಂಗತಿ. ಇಲ್ಲಿ ಮತ್ತೊಂದು ಅಂಶ ಅಂದ್ರೆ ಭಯೋತ್ಪಾದಕ ದಾಳಿಗಳನ್ನ ನಡೆಸುವುದು. ಭಯೋತ್ಪಾದಕ ದಾಳಿಗಳು ಜನರಲ್ಲಿ ಭಯವನ್ನ ಹುಟ್ಟಿಸ್ತವೆ. ಈ ಭಯೋತ್ಪಾದಕ ದಾಳಿಗಳು ಒಂದು ದೇಶವನ್ನ ಅಸ್ಥಿರಗೊಳಿಸಲಿಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತವೆ. ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ. ಒಂದು ದೇಶದಲ್ಲಿ ಪದೇ ಪದೇ ಭಯೋತ್ಪಾದಕ ದಾಳಿಗಳು ನಡೀತಿರುವಾಗ ಈ ಭಯೋತ್ಪಾದಕ ದಾಳಿಗಳನ್ನ ನಿಲ್ಲಿಸಲಿಕ್ಕೆ ಸರ್ಕಾರದ ಮೇಲೆ ಜನರಿಂದ ಒತ್ತಡಗಳು ಶುರುವಾಗ್ತವೆ, ಪ್ರತಿಭಟನೆಗಳು ಶುರುವಾಗುತ್ತವೆ. ಇದೇ ಪ್ರತಿಭಟನೆಗಳನ್ನ ವಿದೇಶಿ ಶಕ್ತಿಗಳು ಬಳಸಿಕೊಳ್ತವೆ. ಆ ಪ್ರತಿಭಟನೆಗಳನ್ನ ದಂಗೆಯ ರೂಪದಲ್ಲಿ ವಿಸ್ತಾರಗೊಳಿಸ್ತಾರೆ. ಇವೆಲ್ಲವುಗಳಿಂದ ಅತ್ಯಂತ ಅಪಾಯಕಾರಿಯಾದಂತಹ ಅಂಶ ಅಂದ್ರೆ ಆಯಾ ದೇಶದ ರಾಜಕೀಯವನ್ನ ಬಳಸಿಕೊಂಡು, ರಾಜಕೀಯ ವ್ಯಕ್ತಿಗಳನ್ನ ಬಳಸಿಕೊಂಡು ಆ ದೇಶದ ಸರ್ಕಾರಗಳನ್ನ ಅಸ್ಥಿರಗೊಳಿಸಿ ಪ್ರತಿಭಟನೆಗಳನ್ನ ಎಬ್ಬಿಸುವುದು. ಸ್ನೇಹಿತರೆ, ದೇಶಗಳನ್ನ ಹೊಡಿಲಿಕ್ಕೆ ವಿದೇಶಗಳು ಕುತಂತ್ರಗಳನ್ನ ಬಳಸ್ತಿರ್ತಾರೆ. ಅಂತಹದಲ್ಲಿ ಒಂದು ಪ್ರಮುಖ ಅಂಶ ಅಂದ್ರೆ ಹೈಬ್ರಿಡ್ ವ್ಯಕ್ತಿಗಳನ್ನ ಬೆಳೆಸೋದು. ಹೈಬ್ರಿಡ್ ವ್ಯಕ್ತಿಗಳಂದ್ರೆ ಯಾರು? ನಮ್ಮವರಂತೆ ಇದ್ದು ನಮಗೆ ಮೋಸ ಮಾಡುವುದು. ನೀವು ಇತ್ತೀಚಿನ ಪಹಲ್ಗಾಮ್ ದಾಳಿಯನ್ನ ನೋಡಿರ್ಬೋದು. ಅಲ್ಲಿಯ ಜನ ಈ ಭಯೋತ್ಪಾದಕರಿಗೆ ಆಶ್ರಯಗಳನ್ನ ನೀಡಿದರು. ಈ ಭಯೋತ್ಪಾದಕರಿಗೆ ಊಟ ಉಪಹಾರಗಳ ಪಾನೀಯಗಳನ್ನ ನೀಡಿ ಬಯಸಿದರು.
ಅವರಿಗೆ ದಾಳಿ ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಸಹಾಯವನ್ನ ಮಾಡಿ. ಇಷ್ಟೇ ಅಲ್ಲ, ನಾನು ಈ ಹಿಂದೆ ಒಂದು ಅಂಶವನ್ನ ಹೇಳಿದೆ, ರಾಜಕೀಯ ವ್ಯಕ್ತಿಗಳನ್ನ ಬಳಸ್ಕೊಳ್ತಾರೆ. ಈ ರಾಜಕೀಯ ವ್ಯಕ್ತಿಗಳಿಂದ ಏನ್ ಮಾಡ್ತಾರೆ ಅಂದ್ರೆ, ಕೇವಲ ರಾಜಕೀಯ ವ್ಯಕ್ತಿ ಅಂತಲ್ಲ, ಆ ದೇಶದ ಸೈನಿಕನಾಗಿರಬಹುದು ಅಥವಾ ಆ ದೇಶದ ಭದ್ರತೆಗೆ ಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಆತನನ್ನ ಹೈಬ್ರಿಡ್ ವ್ಯಕ್ತಿಯನ್ನಾಗಿ ಮಾಡುವುದು. ಈ ಹೈಬ್ರಿಡ್ ವ್ಯಕ್ತಿಗಳೇನ್ ಮಾಡ್ತಾರೆ, ದೇಶದ ಗುಪ್ತ ಮಾಹಿತಿಗಳನ್ನ ಬೇರೆಯವರಿಗೆ ತಿಳಿಸ್ತಾರೆ. ಈ ಗುಪ್ತ ಮಾಹಿತಿಗಳಿಂದ ದೇಶವನ್ನ ಉಳಿಲಿಕ್ಕೆ ಆ ವಿದೇಶಿಗಳು ತಂತ್ರಗಳನ್ನ ಹೆಣಿತಾ ಹೋಗ್ತಾರೆ. ಇಂತಹ ವ್ಯಕ್ತಿಗಳ ಬಗ್ಗೆ ಅಥವಾ ಈ ಹೈಬ್ರಿಡ್ ಅನ್ನೋ ಒಂದು ಅಂಶ ಏನಿದೆ, ಇದರ ಬಗ್ಗೆ ನಾನು ಹೇಳೋದೇ ಬೇಡ ಅನ್ಸುತ್ತೆ. ಯಾಕಂದ್ರೆ ಕೇವಲ ಭಾರತದ ಇತಿಹಾಸವನ್ನ ನೋಡೋದಾದ್ರೆ ಇಂತಹ ಹಲವಾರು ಸಂಗತಿಗಳು, ಘಟನೆಗಳು ನಡೆದು ಹೋಗಿವೆ. ಸ್ನೇಹಿತರೆ, ಈ ಎಲ್ಲ ಘಟನೆಗಳಿಂದ ನಾವು ಪಾಠ ಕಲಿಬೇಕಾಗಿದೆ. ಭಾರತದ ಭದ್ರತೆಯ ವಿಷಯ ಬಂದಾಗ ನಮ್ಮ ಯಾವುದೇ ಒಂದೇ ಒಂದು ಸಣ್ಣ ಮಾಹಿತಿ ಸಹಿತ ಹೊರಗೆ ಹೋಗಬಾರದು. ನಾವು ಭಾರತದ ಭದ್ರತೆಗೆ ಅಥವಾ ಅದರ ಆರ್ಥಿಕತೆಗೆ ಯಾವುದೇ ರೀತಿಯಲ್ಲೂ ಸಹಿತ ಭಾರತವನ್ನ ಬಲಗೊಳಿಸಲಿಕ್ಕೆ ನಾವು ಪ್ರಬಲವಾಗಿ ನಿಂತ್ಕೊಳ್ಬೇಕಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ, ಮತ್ತು ಇನ್ನು ಯಾವ ರೀತಿಯಲ್ಲಿ ದೇಶವನ್ನ ಒಡ್ಲಿಕ್ಕೆ ವಿದೇಶಗಳು ತಂತ್ರಗಳು ಹೂಡ್ತವೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.